ಹಲೋ ಫ್ರೆಂಡ್ಸ್, ಸ್ಯಾಂಡಲ್ವುಡ್ನಲ್ಲಿ ದಿನದಿಂದ ದಿನಕ್ಕೆ ದರ್ಶನ್ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ಹೌದು, ಇವರ ಜೈಲಿಗೆ ಹೋಗಿ ಬಂದಾಗಿಂದ ಅಭಿಮಾನಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಎಲ್ಲರೂ ಭಾವಿಸಿದರು. ಆದರೆ ಅದು ಆಗಿದ್ದು ಉಲ್ಟಾ. ಹೌದು, ಇವರ ಅಭಿಮಾನಿಗಳ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಿ ಬಿಟ್ಟಿದೆ ಹಾಗೂ ಜೈ ಡಿ ಬಾಸ್ ಎಂಬ ಘೋಷಣೆಗಳು ಎಲ್ಲ ಕಡೆ ಕೇಳಿ ಬರ್ತಾ ಇದ್ದಾವೆ. ಇವರ ಅಭಿಮಾನಿಗಳು ಎಂದಿಗೂ ಕೂಡ ಇವರನ್ನು ಬಿಟ್ಟು ಕೊಡಲ್ಲ. ಕೇವಲ ಒಬ್ಬ ನಟನಂತೆ ನೋಡಲ್ಲ, ಇವರನ್ನು ದೇವರಂತೆಯೇ ಕಾಣ್ತಾರೆ. ಹೌದು, ಇಷ್ಟೊಂದು ಜನ ಒಬ್ಬ ವ್ಯಕ್ತಿಗೋಸ್ಕರ ಬರುತ್ತಾರೆ ಅಂದರೆ ಇದು ಸಾಮಾನ್ಯವಾದ ವಿಚಾರ ಅಲ್ವೇ ಅಲ್ಲ. ಹೌದು, ಇವರು ದೇವರು ಅಂತಲೇ ಕರಿಬೋದು. ಎಷ್ಟೊಂದು ದಿನಗಳಿಂದ ದರ್ಶನ್ ಅವರ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತ ಅಭಿಮಾನಿಗಳು ಮಾತನಾಡಿಕೊಳ್ತಾ ಇದ್ರು. ಈಗ ಅದರ ಬಗ್ಗೆ ಇನ್ನೊಂದು ವಿಚಾರ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಹೌದು, ಸೋನು ಸೂದ್ ಅವರು ಡಿ ಬಾಸ್ ಅವರ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಇದು ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಆದರೆ ಯಾವ ಊರಿನಲ್ಲಿ ಮಾಡುತ್ತಾರೆ ಅಂತ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಮಂಡ್ಯದಲ್ಲಿ ದರ್ಶನ್ ಅವರಿಗೆ ಹೆಚ್ಚು ಅಭಿಮಾನಿಗಳಿರುವುದರಿಂದ ಮಂಡ್ಯದಲ್ಲಿ ಮಾಡುವ ಸಾಧ್ಯತೆ ತುಂಬಾ ಇದೆ ಅಂತ ಹೇಳಲಾಗುತ್ತಿದೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ದರ್ಶನ್ ಅವರ ದೇವಸ್ಥಾನವನ್ನು ಕಟ್ಟಬೇಕಾ ಅಥವಾ ಬೇಡವಾ? ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.